ನಮಸ್ತೆ, ಭಾಷಾ ಲೋಕಕ್ಕೆ ಸ್ವಾಗತ. ನೋಡಿ, ನಾವು ದಿನನಿತ್ಯ ಮರದ ವಸ್ತುಗಳನ್ನು ನಾವು ಪ್ರತಿಯೊಂದು ಇದರಲ್ಲಿ ಉಪಯೋಗ ಮಾಡ್ತೇವೆ. ಬಾಗಿಲಿರ್ಬೋದು, ಕುರ್ಚಿ ಮೇಜು ಆಗಿರ್ಬೋದು, ಕಾಯಿ ಕೆರೆಯುವಂಥ ಇದೇ ಆಗಿರ್ಬೋದು, ಎಲ್ಲ ನಾವು ಮರವನ್ನು ಯೂಸ್ ಮಾಡ್ತೇವೆ. ಆದರೆ ಅದನ್ನು ನಾವು ಮೇಂಟೈನ್ ಮಾಡಬೇಕಾಗ್ತದೆ, ಆಯಿತಾ. ಹಾಗೆ ಇದ್ರೆ ಅದು ಹಾಳಾಗಿ ಹೋಗ್ತದೆ. ಈಗ ಉದಾಹರಣೆಗೆ ನಾನು ಕೂತಂಥ ಉಯ್ಯಾಲೆ ಇರ್ಬೋದು, ಇದು ಒಂದು ತೆಗೆದೊಂದು 6 ವರ್ಷ ಎಲ್ಲ ಆಯಿತು, 7 ವರ್ಷ ಎಲ್ಲ ಆಯಿತು. ಅದು ನಾವು ಅದಕ್ಕೆ ನೋಡಿ ಇದನ್ನೆಲ್ಲ ಕ್ಲೀನ್ ಮಾಡಿ ವಾರ್ನಿಷ್ ಕೊಟ್ಟು ಇರುವ ಕಾರಣ ಅದು ನಮಗೆ ಬಾಳ್ವಿಕೆ ಬರ್ತದೆ. ಇಲ್ಲದಿದ್ದರೆ ಅದು ಹಾಳಾಗಿ ಹೋಗ್ತದೆ. ನಾವು ವರ್ಷಕ್ಕೊಮ್ಮೆ ಎಲ್ಲ ವಾರ್ನಿಷ್ ತಂದು ಕೊಡುವ ಒಂದು ಅಭ್ಯಾಸ ಉಂಟು ನಮಗೆ. ಅದನ್ನು ನಿಮಗೂ ತೋರಿಸುವಂತ ಆಗ್ತದೆ. ಹಾಗೆ ನಾನಿವತ್ತು ನೋಡಿ ಮೇಯ್ನಾಗಿ ಇದೊಂದು ನೋಡ್ಬೋದು ನೀವು ಈಗ ಹೇಗೆ ಆಗಿದೆ ಅಂತ. ಒಂದು ಥರ ಇದ್ರಾಗೆ ಆಗಿದೆ. ಅದು ಹೀಗೆ ಹಿಡ್ಕೊಂಡು ಕೊಳ್ಳೆ ಆಗ್ತದೆ ನೋಡಿ. ಹಾಗೆ ಅದನ್ನು ಕ್ಲೀನ್ ಮಾಡಬೇಕು. ಮತ್ತು ತುಂಬ ವಸ್ತುಗಳು ಉಂಟು, ಅದನ್ನೆಲ್ಲ ಹೇಗೆ ಕ್ಲೀನ್ ಮಾಡುದು ಮತ್ತು ಅದಕ್ಕೆ ಹೇಗೆ ವಾರ್ನಿಷ್ ಕೊಡುದು ಅದನ್ನು ನಾವು ಈ ವಿಡಿಯೋದಲ್ಲಿ ನೋಡುವ. ಇದು ವಿಷಯ ಸಣ್ಣದಾಗಿರ್ಬೋದು, ಆದರೂ ನಿಮಗೊಂದು ಸ್ಫೂರ್ತಿ ಸಿಕ್ಕಿದ್ರೆ ನಮಗೆ ಅದೇ ಖುಷಿ. ಹಾಗಾದ್ರೆ ಈಗ ವಿಡಿಯೋವನ್ನು ನೋಡುವ. ನೋಡಿ, ಮರದ ವಸ್ತುಗಳನ್ನು ನಾವು ಈಗ ನೀರು ಹಾಕಿ ತೊಳಿಬೇಕಾಗ್ತದೆ ಕೆಲವುದನ್ನು. ಆವಾಗ ನಮಗೊಂದು ಸ್ಯಾಂಡ್ ಪೇಪರ್, ನ್ಯಾಚುರಲ್ ಆಗಿ ಸ್ಯಾಂಡ್ ಪೇಪರ್ ಇರುವಂಥದ್ದು, ಕೆಲವರಿಗೆಲ್ಲ ಗೊತ್ತಿರ್ಬೋದು, ಪಾಜೆಲ್ ಅಂತ ಹೇಳ್ತೇವೆ ನಾವು. ಅದರಲ್ಲಿ ಎಷ್ಟು ಒಳ್ಳೆಯದಾಗ್ತದೆ ಅಂದರೆ, ಅದರಲ್ಲಿ ನಾವು ಒಂದು ಮರದ ವಸ್ತುವನ್ನು ತೊಳೆದ್ರೆ ಹೆಚ್ಚು ಆಗುವುದಿಲ್ಲ, ಕಡಿಮೆಯೂ ಆಗುವುದಿಲ್ಲ. ಈಗ ನಾವು ಅದರಲ್ಲಿರುವ ಕೊಳೆ ಮಾತ್ರ ಹೋಗ್ತದೆ, ಶೈನಿಂಗ್ ಉಂಟಲ್ಲ ಅದು ಹೋಗುವುದಿಲ್ಲ. ನೋಡ್ಬೋದು ನೀವು. ಇದರ ನಿಮಗೆ ಪರಿಚಯ ಇದ್ದರೆ ನೀವು ಎಲ್ಲಿ ಅದು ಮಾರ್ಗದ ಬದಿಯೆಲ್ಲ ಇರ್ತದೆ ಕೆಲವೊಮ್ಮೆ. ಇಲ್ಲಿ ನಮ್ಮ ಅಂಗಳದಲ್ಲೇ ಉಂಟು, ಅಂಗಳದ ಸೈಡಲ್ಲಿ ಉಂಟಿದು. ಎಷ್ಟು ಕಡಿದ್ರೂ ಅದುವೇ ಬರ್ತದೆ. ಹಾಗೆ ಈ ರೀತಿ ಉಪಯೋಗ ಮಾಡುವ ಅಂತ ನಾನು ಕೊಯ್ದುಕೊಳ್ತಾ ಇದ್ದೇನೆ. ಕೆಲವು ಮರದ ವಸ್ತುಗಳನ್ನು ತೊಳೆದು ತೋರಿಸ್ತೇನೆ ಯಾವ ರೀತಿ ಆಗ್ತದೆ ಅಂತೇಳಿ. ಹಿಂದಿನ ಕಾಲದಿಂದ ಬಂದ ರೂಢಿ, ಮರದ ವಸ್ತುವನ್ನು ಇದರಲ್ಲೇ ತೊಳಿತಾ ಇದ್ದದ್ದು. ಹಾಗೆ ಅದನ್ನು ಒಮ್ಮೆ ನೋಡುವ ಹೇಗೆ ನಾನು ತೊಳಿತೇನೆ ಅಂತ. ಕೊಯ್ತಾ ಇದ್ದೇನೆ ಈಗ. ನೋಡಿ, ಬೇಕಾದಷ್ಟು ಕೊಯ್ದುಕೊಳ್ಳುವ ಸೊಪ್ಪನ್ನು. ನೋಡಿ, ಈ ರೀತಿ ಕಾಯಿ ಕೆರೆಯುವಂಥ ಇದು ಇರ್ಬೋದು, ಮಣ್ಣೆ ಇರ್ಬೋದು. ನೋಡಿ, ಎಲ್ಲ ಇದನ್ನು ಕೂಡ ನಾವು ಕ್ಲೀನ್ ಮಾಡಿ ಇಟ್ಟುಕೊಂಡ್ರೆ ನೋಡಿ, ಕಳೆದ ವರ್ಷ ನಾನು ಪೇಂಟ್ ಕೊಟ್ಟೆ, ಈ ರೀತಿ ಆಗಿದೆ ನೋಡಿ. ಇದನ್ನೆಲ್ಲ ನಾವು ಈಗ ಕ್ಲೀನ್ ಮಾಡಿಕೊಳ್ಳುವ. ಇದು ನ್ಯಾಚುರಲ್ ಆದ ಸ್ಯಾಂಡ್ ಪೇಪರ್ ಹಾಕಿ ಕ್ಲೀನ್ ಮಾಡುವ ಇದನ್ನು. ನೋಡಿ, ಸೌಂಡ್ ಕೇಳಿದರೆ ಗೊತ್ತಾಗ್ಬೋದು ನಿಮಗೆ. ಈಗ ಇದಕ್ಕೆ ನೀರು ಹಾಕಿಕೊಳ್ತಾ ಇದ್ದೇನೆ ಫಸ್ಟ್. ಈ ಸೊಪ್ಪನ್ನು ತೆಕ್ಕೊಂಡು ಅದನ್ನು ಹೀಗೆ ಮಾಡಿದರೆ ಆಯಿತು ನೋಡಿ. ಅದು ಒಳ್ಳೆ ನೋಡ್ಬೋದು ನೀವು. ನೋಡಿದ್ರಾ ಯಾವ ರೀತಿಯಾಗಿ ಕೆಸರು ಎಲ್ಲ ಮಣ್ಣೆಲ್ಲ ಬಿಡುತ್ತಾ ಉಂಟು ಅಂತ. ಇದರಲ್ಲಿ ಬರೀ ಮಣ್ಣಷ್ಟೇ ಹೋಗ್ತದೆ ಅಂತ, ಮೇಲಿನ ಶೈನಿಂಗ್ ಎಲ್ಲ ಏನು ಹೋಗುದಿಲ್ಲ ನೋಡಿ. ಚೆನ್ನಾಗಿ ಸ್ಮೂತಾಗಿ ಹೀಗೆ ಮಾಡಿದರೆ ಆಯ್ತು ನೋಡಿ. ಎಲ್ಲ ಕ್ಲೀನ್ ಆಗ್ತಾ ಉಂಟು. ಒಂದು ಇದಾದರೆ ಮತ್ತೊಂದು ತೆಕ್ಕೊಂಡು ನೋಡಿ ಈ ರೀತಿಯಾಗಿ. ನೋಡಿ, ನಾನು ಉಯ್ಯಾಲೆಯನ್ನು ಸ್ಯಾಂಡ್ ಪೇಪರ್ ಹಾಕಿ ಉಜ್ಜು ಅಂತ ಹಾಗೆ ಮಾಡ್ತಾ ಇದ್ದೇನೆ. ಆದರೆ ಅದು ಧೂಳು ಬರ್ತದೆ ಮೂಗಿಗೆ. ಹಾಗೆ ನನಗೆ ತೊಳೆಯುವುದೇ ಸುಲಭ ಅಂತ ಖಂಡಿತ. ಹಾಗೆ ನಾನು ಪಾಜೆಲೆ ಹಾಕಿ ಚೆನ್ನಾಗಿ ತೊಳೆದು ಇಟ್ಟೆ, ಮತ್ತು ಅದೇ ಸುಲಭ. ಈಗ ಅದನ್ನು ಚೆನ್ನಾಗಿ ಬಿಸಿಲಿಗೆ ಇಡ್ತಾ ಇದ್ದೇನೆ. ನೋಡಿ, ಅದು ಒಣಗಬೇಕು ಚೆನ್ನಾಗಿ. ಈಗ ಸ್ವಲ್ಪ ಹೊತ್ತಾಯಿತು, ಈಗ ಎಲ್ಲ ಒಣಗಿದೆ ನೋಡಿ.
ಒಂದು ಗಂಟೆ ಬಿಸಿಲಲ್ಲಿ ಇಟ್ಟದ್ದು, ಚಂದ ಒಣಗಿದೆ ಈಗ ನೋಡಿ. ಇದು ಕೂಡ ಕ್ಲೀನಾಗಿದೆ ನೋಡಿ. ಅದಕ್ಕೆ ವಾರ್ನಿಷ್ ಕೊಡ್ತಾ ಇದ್ದೇನೆ. ಇದು ಕಳೆದ ವರ್ಷ ತಂದು ಉಳ್ದದ್ದು ಆಯ್ತಾ, ಸಣ್ಣ ಬಾಟ್ಲು ನೋಡ್ಬೋದು ನೀವು. ಕ್ಲಿಯರ್ ವಾರ್ನಿಷ್ ಅಂತ ನಾನು ಇದನ್ನು ಕೊಡ್ತಾ ಇದ್ದೇನೆ. ಹಾಗೆ ಒಂದು ಬ್ರಷ್ ತಗೊಳ್ತಾ ಇದ್ದೇನೆ. ಅದು ಸ್ಮೂತ್ ಆಗಿದ್ದರೆ ನಮಗೆ ಪೇಂಟ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಸ್ವಲ್ಪ ಇದು ಗಟ್ಟಿ ಇರೋದು ಅಲ್ಲ, ಸ್ಮೂತ್ ಇರೋದು ಕೇಳಿ ನೀವು ಸಿಗ್ತದೆ. ಅಡಿಯಲ್ಲಿ ಏನಾದರೂ ಒಂದು ಹಾಕಿಟ್ರಾಯ್ತು, ಇಲ್ಲದಿದ್ದರೆ ಎಲ್ಲ ಕೆಳಗೆ ಆಗ್ತದಲ್ಲ, ಅದಕ್ಕೆ ಏನಾದರೂ ಒಂದು ಪೇಪರ್ ಏನಾದರೂ ಹಾಕಿದ್ರೆ ಆಯಿತು. ನೋಡಿ, ಹೀಗೆ ಪೇಂಟ್ ಮಾಡಿದರೆ ಆಯಿತು. ಬೇಕಾದರೆ 2 ಕೋಟು ಕೂಡ ಕೊಡ್ಬೋದು, ಒಮ್ಮೆ ಕೊಟ್ಟು ಒಣಗಿದ ಮೇಲೆ. ಹಾಡ ಏನಾದರೂ ಕೇಳಿಕೊಂಡು ಪೇಂಟಿಂಗ್ ಮಾಡ್ತಾಯಿದ್ರೆ ಟೈಮ್ ಪಾಸ್ ಆದದ್ದೇ ಗೊತ್ತಾಗೋದಿಲ್ಲ, ಖುಷಿ ಆಗ್ತದೆ, ದಿವಸ ಕಳೆದದ್ದು ಗೊತ್ತಾಗೋದಿಲ್ಲ ಅಂತ. ನನಗೆ ಒಂದು ಗಂಟೆ ಬೇಕಾಗಿದೆ. 1 ಗಂಟೆಯಲ್ಲಿ ಕೊಟ್ಟಾಗಿದೆ ಈ ಉಯ್ಯಾಲೆ ಉಂಟಲ್ಲ, ಅದಕ್ಕೆ. ಹಾಗೆಯೂ ಸುಮಾರು ವಸ್ತುಗಳು ಉಂಟಾಯ್ತಾ ಪೇಂಟಿಂಗ್ ಮಾಡಲಿಕ್ಕೆ. ಗೇಟ್ ಇರ್ಬೋದು, ಆಮೇಲೆ ಡಿಶ್, ಮತ್ತು ಸೇಮಿಗೆ ಮಣೆ, ಕಾಯಿ ಸುಲಿಯುವ ಒಂದು ಇದುಂಟಲ್ಲ ಯಂತ್ರ, ಅದಕ್ಕೆಲ್ಲ ಪೇಂಟಿಂಗ್ ಮಾಡಲಿಕ್ಕೆ ಉಂಟು. ಒಂದೊಂದೇ ಮಾಡೋದು ಟೈಮ್ ಇರುವಾಗ. ವಾರ್ನಿಷ್ ಕೊಟ್ಟಾಯ್ತು ನೋಡಿ. ಇನ್ನು ಒಣಗಲಿಕ್ಕೆ ನಾಳೆವರೆಗೆ ಒಣಗಲಿಕ್ಕೆ ಬಿಡ್ತೇನೆ. ಈಗ ಇದಕ್ಕೆ ಕೊಡುವ. ಮುಗಿಯಿತು, ಕೈಯೆಲ್ಲ ಸ್ವಲ್ಪ ಅಂಟಾಗಿದೆ. ನನಗಂತೂ ಮನಸ್ಸಿಗೆ ತುಂಬ ಖುಷಿ ಆಯಿತು. ಒಂದು ಕೆಲಸ ಮಾಡಿ ಆಗುವ ಆ ಒಂದು ವಸ್ತು ಸುಂದರವಾಗಿ ಕಾಣುವಾಗ ನಮಗೆ ಆ ಒಂದು ಖುಷಿ ಸಿಗ್ತದಲ್ಲ, ಅದನ್ನು ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ ಆಯಿತಾ. ನೋಡಿದಂಥ ನಿಮಗೂ ಕೂಡ ಖುಷಿ ಆಗಿರ್ಬೋದು ಅಂತ ಭಾವಿಸ್ತೇವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.